ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಲವತ್ತಾದ ಕಪ್ಪು ಮಣ್ಣಿನ ನೆಲ, ಎತ್ತರವಾದ ಮೇಲ್ಮೈ, ಕಿವಿಗಳಲ್ಲಿ ಗುಯಿಗುಡುವ ಇಲ್ಲಿನ ಸಂಗೀತ, ಪ್ರಕೃತಿ ಮತ್ತು ದೈವ ಲೀನವಾಗುವ ತಾಣ ಯಾವುದು ಹೇಳಿ? ಅದೇ ನಮ್ಮ ಕರ್ನಾಟಕ. ರಾಮಾಯಣ ಮತ್ತು ಮಹಾಭಾರತಗಳಂತಹ ಮಹಾಕಾವ್ಯಗಳಲ್ಲಿ ಉಲ್ಲೇಖಿಸಲು ಅರ್ಹವಾದಂತಹ ನಾಡು ಈ ಕನ್ನಡ ನೆಲ. ಪ್ರಾಚೀನ ಕಾಲದಿಂದಲೂ ಆರಂಭವಾಗಿ ಆಧುನಿಕ ಕಾಲದವರೆಗೂ ಈ ಪ್ರದೇಶವನ್ನು ಸಂಸ್ಕೃತಿ ಪ್ರಿಯರಾದಂತಹ ಕದಂಬ, ಗಂಗಾ, ಚಾಳುಕ್ಯ, ರಾಷ್ಟ್ರಕೂಟ, ಹೊಯ್ಸಳ, ವಿಜಯನಗರದ ಅರಸರು ಹಾಗೂ ಕೆಳದಿಯ ಅರಸರು, ಮೈಸೂರು ಒಡೆಯರುಗಳು ಪೋಷಿಸಿಕೊಂಡು ಬಂದರು. ಇಂದು ಸ್ವತಂತ್ರ ಭಾರತದ ಒಂದು ರಾಜ್ಯವಾಗಿ ಈ ಹೊಸ ಸಹಸ್ರಮಾನದಲ್ಲಿ ಬೆಳವಣಿಗೆ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದೆ ಈ ನಮ್ಮ ಕರ್ನಾಟಕ. ಇಂತಹ ಒಂದು ಸುಂದರ ನಾಡಿನಲ್ಲಿ ಮೋಡಗಳ ನಡುವೆ, ಬೆಟ್ಟದ ನಡುವೆ ನೆಲೆಸಿರುವಂತಹ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಬಗ್ಗೆ ಮಾತನಾಡಬೇಕು ಅಂತ ವಿಡಿಯೋ ಮಾಡ್ತಿದ್ದೀನಿ. ಇದು ಕೇವಲ ಒಂದು ಬೆಟ್ಟ ಅಲ್ಲ, ಪ್ರಕೃತಿಯ ಪವಿತ್ರ ಆಲಯ, ಶಾಂತಿಯ ಸ್ವಪ್ನ. ಮೋಡಗಳ ನಡುವೆ ಮಂಜಿನ ಒಡನಾಟ, ಕಾಡು ಮಾರ್ಗದ ತಿರುವಿನಲ್ಲಿ ಕಾಣಿಸುವ ಆನೆಗಳ ದಂಡು, ಬೆಟ್ಟದ ತುದಿಯಲ್ಲಿ ನಿಂತಾಗ ನೆಲವು ಆಕಾಶವನ್ನು ಮುಟ್ಟಿದ ಅನುಭವ, ಮೇಲಿಂದ ನೋಡಿದಾಗ ಬಂಡೀಪುರದ ಹಸಿರು ಹೃದಯ, ದೇವರ ಅನುಗ್ರಹದಿಂದ ಪವಿತ್ರವಾಗಿರುವಂತಹ ವೇಣುಗೋಪಾಲ ಸ್ವಾಮಿಯ ದರ್ಶನ. ಇಲ್ಲಿ ಕಾಲವೂ ನಿಂತಂತೆ ತೋರ್ತದೆ. ಮಂಜು, ಹಸಿರು, ನಿಶ್ಶಬ್ದ ಎಲ್ಲವೂ ಸೇರಿ ಮನಸ್ಸನ್ನು ತಣ್ಣಗಾಗಿಸುವುದೆಂತೂ ನಿಜ. ಇದು ಒಂದು ಯಾತ್ರೆಯೂ ಹೌದು, ಅನುಭವವೂ ಹೌದು. ಜೀವನದಲ್ಲಿ ಒಂದಾದರೂ ಸಲ ಈ ಬೆಟ್ಟವನ್ನು ತಲುಪಲೇಬೇಕು. ಮಾತಿಲ್ಲದ ಶಾಂತಿ ಇಲ್ಲಿ ಮಾತನಾಡತ್ತೆ. ಮಂಜು ಮುಸುಕಿದ ಬೆಟ್ಟ, ಪ್ರಕೃತಿಯ ನಿಲುವಂಗಿ, ಹಂಸದಂತೆ ಸುಂದರವಾದ ಗೋಪಾಲಸ್ವಾಮಿ ಬೆಟ್ಟ, ಮಂಜು, ಮೌನ, ದೇವರ ದರ್ಶನ ಇವೆಲ್ಲವೂ ಒಟ್ಟಾಗಿ ಮನಸ್ಸಿಗೆ ಶಾಂತಿಯನ್ನು ಕೊಡೋದೆಂತೂ ಸತ್ಯ. ನಿಶ್ಶಬ್ದ ಕಾಡು, ಆನೆಗಳ ದರ್ಶನ ಮತ್ತು ಬೆಟ್ಟದ ತುದಿಯಲ್ಲಿ ದಿಗಂತವನ್ನೇ ತೋರುವಂತಹ ಅದ್ಭುತವಾದಂತಹ ಅನುಭವ. ಇಂತಹ ಒಂದು ಸುಂದರವಾದಂತಹ ಅನುಭವವನ್ನು ನೀಡುವಂತಹ ದೇವಸ್ಥಾನ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 1450 ಮೀಟರ್ ಎತ್ತರದಲ್ಲಿರುವ ಒಂದು ನೈಸರ್ಗಿಕ ಧಾಮ. ಈ ತಾಣ ಬಂಡೀಪುರ ಅರಣ್ಯ ವ್ಯಾಪ್ತಿಯಲ್ಲಿದ್ದು, ಇಲ್ಲಿ ಬರೋಕೆ ಖಾಸಗಿ ವಾಹನಗಳ ಪ್ರವೇಶ ಇರೋದಿಲ್ಲ. ಅರಣ್ಯ ಇಲಾಖೆಯ ಬಸ್ ಮೂಲಕ ಮಾತ್ರ ಹೋಗಬಹುದು. ಬಸ್ನ ವೇಳೆ ಬೆಳಗ್ಗೆ 8:30ರಿಂದ ಸಂಜೆ 4:30ರವರೆಗೆ ಇರುತ್ತೆ. ಮೊದಲೇ ಹೇಳಿದ ಹಾಗೆ ಇಲ್ಲಿನ ವಿಶೇಷತೆ ಏನಂತಂದರೆ ಅಲ್ಲಿ ಕಂಡುಬರುವಂತಹ ಆನೆಗಳು. ಈ ದೇವಮಣಿಯ ಬೆಟ್ಟ ಬರೀ ಬೆಟ್ಟ ಮಾತ್ರ ಅಲ್ಲ, ಅದು ವನ್ಯಜೀವಿಗಳ ಧಾಮವೂ ಹೌದು. ಇಲ್ಲಿ ಪ್ರಕೃತಿ ತನ್ನ ಶ್ರೇಷ್ಠತೆಯನ್ನು ತೋರಿಸುತ್ತೆ. ಅದರಲ್ಲೂ ವಿಶೇಷವಾಗಿ ಆನೆಗಳು. ಇಲ್ಲಿ ಹಲವು ಆನೆಗಳು ಶಾಂತಿಯುತವಾಗಿ ವಾಸಿಸ್ತಾ ಇವೆ. ಕೆಲವೊಂದು ಬಾರಿ ದೇವಸ್ಥಾನದ ಪ್ರಾಂಗಣಕ್ಕೂ ಬರುವಂತಹ ಆನೆಗಳು ಮತ್ತಷ್ಟು ಮೆರುಗನ್ನು ನೀಡುತ್ತೆ. ಈ ವನ್ಯಜೀವಿಗಳು ನಮ್ಮ ಅತಿಥಿಗಳಲ್ಲ, ನಾವು ಅವರ ಮನೆಗೆ ಹೋಗ್ತಾ ಇದ್ದೇವೆ ಎಂಬ ಭಾವನೆಯನ್ನು ಇಟ್ಕೊಳ್ಬೇಕು. ದೇವರ ದರ್ಶನದ ಭಾಗ್ಯವನ್ನು ಪಡಿಬೇಕು. ಇಲ್ಲಿನ ಅರಣ್ಯ ಇಲಾಖೆ ಅವುಗಳ ಚಟುವಟಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರವಾಸಿಗರಿಗೆ ಸುರಕ್ಷತೆಯನ್ನು ಒದಗಿಸ್ತಾರೆ. ಖುಷಿಯ ವಿಚಾರ ಏನಂತಂದರೆ, ಬಂದಂತಹ ಭಕ್ತಾದಿಗಳ ಜೊತೆ ದೇವಸ್ಥಾನದ ಅರ್ಚಕರು ತುಂಬ ವಿನಮ್ರ ಭಾವನೆಯಿಂದ ನಡ್ಕೊಳ್ತಾರೆ. ಮನಸ್ಸಿಗೆ ತೃಪ್ತಿವೆನಿಸುವ ಹಾಗೆ ಪೂಜೆಯನ್ನು ಮಾಡಿಕೊಡ್ತಾರೆ. ಈ ಬೆಟ್ಟ ವರ್ಷಪೂರ್ತಿ ಮಂಜಿನಿಂದ ಆವೃತವಾಗಿರೋದ್ರಿಂದ ಇದನ್ನು ಹಿಮವದ್ ಎಂದು ಕರೆಯಲಾಗತ್ತೆ. ಮರದ ಕೊಳಲನ್ನು ಹಿಡಿದಿರುವಂತಹ ಕೃಷ್ಣನ ವಿಗ್ರಹವು ನಾಟ್ಯ ಭಂಗಿಯಲ್ಲಿದೆ. ಅಷ್ಟೇ ಅಲ್ಲದೆ ಈ ವಿಗ್ರಹವನ್ನು ಸಂತಾನ ಗೋಪಾಲಕೃಷ್ಣ ಎಂದೂ ಕರೆಯಲಾಗತ್ತೆ. ವಿಶೇಷತೆ ಏನಂತಂದರೆ, ಗರ್ಭಗುಡಿಗೆ ಹೋಗುವ ಬಾಗಿಲಿನ ಮೇಲ್ಭಾಗದಲ್ಲಿ ತಣ್ಣೀರು ನಿರಂತರವಾಗಿ ತೊಟಕ್ತಾ ಇರುತ್ತೆ. ಈ ದೇವಸ್ಥಾನ 14ನೇ ಶತಮಾನದಲ್ಲಿ ರೂಪುಗೊಂಡಿದ್ದು ಋಷಿ ಅಗಸ್ತ್ಯರು ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗತ್ತೆ. ರಾಜ ಚೋಳ ಬಲ್ಲಾಳ 1315ರಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿದರು. ನಂತರ ವೇಣುಗೋಪಾಲನ ಕಟ್ಟಾಭಕ್ತರಾಗಿದ್ದಂತಹ ಮೈಸೂರಿನ ಒಡೆಯರ್ಗಳು ಬೆಟ್ಟದ ದೇವಾಲಯವನ್ನು ಮತ್ತಷ್ಟು ಅಭಿವೃದ್ಧಿಯನ್ನು ಪಡಿಸಿದರು. ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಈ ದೇವಾಲಯದಲ್ಲಿ ಧಾರ್ಮಿಕ ಮಹತ್ವ ಮತ್ತು ವನ್ಯಜೀವಿಗಳ ವಿಶೇಷ ಅನುಭವವನ್ನು ಪಡೆಯಬಹುದು. ಹೊಯ್ಸಳದ ಶಿಲ್ಪಕಲೆ, ದೇವರಲ್ಲಿ ಇಡುವಂತಹ ಭಕ್ತಿಯ ಶಕ್ತಿ, ಪ್ರಕೃತಿಯ ಶಾಂತಿ ಇಲ್ಲಿ ಒಂದೇ ಹೊನೆಯಲ್ಲಿ ಒಂದಾಗತ್ತೆ.
ಬೆಟ್ಟದ ತುದಿಯಲ್ಲಿ ನಿಂತಾಗ ಕಾಣುವ ನೋಟ ಮರಳಲು ಮನಸ್ಸಾಗದಂತೆ ಮಾಡತ್ತೆ. ಮೋಡಗಳ ಮೇಲೆ ನಿಲ್ಲುವ ಭಾವ ಪ್ರಕೃತಿಯ ಜಾತಕದ ಕತೆ ಓದುತ್ತಿರುವ ಅನುಭವವನ್ನು ನೀಡತ್ತೆ. ಈ ವಿಹಂಗಮ ದೃಶ್ಯಗಳು, ದೇವರ ದರ್ಶನ, ಪ್ರಕೃತಿಯ ಮೌನ ಎಲ್ಲವೂ ನಮ್ಮನ್ನು ಈ ಪುಣ್ಯ ಸ್ಥಳಕ್ಕೆ ಮರಳಿ ಮರಳಿ ಕರೆತರುವುದೆಂತೂ ನಿಜ. ಇಂತಹ ಒಂದು ಸುಂದರ ತಾಣಕ್ಕೆ ನೀವು ಭೇಟಿ ಮಾಡಿ. ಆದರೆ ಬಂದಾಗ ಅಲ್ಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಕರ್ತವ್ಯ ಅಲ್ವಾ? ಅದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.